ಯಾರು ಆಯುಷಲ್ಲಿದ್ದಾನೆ? ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಮನು ವ್ಲಾಗ್ಸ್. ಇವತ್ತು ನಾವು ವಾಟರ್ ಪಾರ್ಕಿಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಆಯುಷ್ ತುಂಬ ದಿನದಿಂದ ಹೇಳ್ತಿದ್ದ ವಾಟರ್ ಪಾರ್ಕಿಗೆ ಹೋಗೋಣ ಅಂತೇಳಿ. ಸೊ ಹಾಗಾಗಿ ಇವತ್ತು ನಾವು ಹೋಗ್ತಾ ಇದ್ದೀವಿ ವಾಟರ್ ಪಾರ್ಕಿಗೆ. ಈಗ ನಾವು ಸಂತೆಕಟ್ಟೆ ಹತ್ರ ಇದ್ದೀವಿ. ಈಗ ನಾವು ಇಲ್ಲ ಹೋಟೆಲ್ಗೆ ಹೋಗೋಣ ಅಂತ ಬಂದ್ವಿ. ಉಡುಪಿ ವೆಜ್ ಲಾಸ್ಟ್ ಟೈಮ್ ಹೋಗಿದ್ವಿ ಇಲ್ಲ ಒಂದ್ಸತಿ ಸ್ಟಾರ್ಟ್ ಅದು ಅವಾಗ ನಾವು ಬಂದಾಗ ಅದು ಇನಾಗ್ರೇಷನ್ ಆಗಿತ್ತು ಅಷ್ಟೇ. ಆವಾಗ ಒಂದ್ಸತಿ ಹೋಗಿದ್ವಿ. ಸೊ ಅದಕ್ಕೆ ಇಷ್ಟ ಆಗಿತ್ತು, ಫುಡ್ ಚೆನ್ನಾಗಿತ್ತು. ಅದಕ್ಕೆ ಇನ್ನೊಂದ್ಸತಿ ಬಂದ್ವಿ. ಇವಾಗ ನಾವು ಆಶೀರ್ವಾದ ಹತ್ರ ಒಂದು ಹೋಟೆಲಲ್ಲಿ ಇದ್ದೀವಿ, ಉಡುಪಿ ವೆಜ್ ಅಂತ. ಇದು ಓಪನ್ ಆಗಿ 1 ಮಂತ್ ಆಗಿದೆ ಅಷ್ಟೇ. ಲಾಸ್ಟ್ ಟೈಮ್ ಒಂದ್ಸತಿ ಬಂದಿದ್ವಿ ನಾವು ಈ ಹೋಟೆಲ್ಗೆ. ಸೊ ಇವತ್ತು ಪುನಃ ಬಂದ್ವಿ. ಲಾಸ್ಟ್ ಟೈಮ್ ರಶ್ಮಿ ಇರಲಿಲ್ಲ, ನಾವು ಟೆಂಪಲ್ಗೆ ಹೋಗೋದು, ಇದಕ್ಕೆ ಹೋಗಿದ್ವಿ, ಮಾಲ್ಪುರ್ ಟೆಂಪಲ್ಗೆ ಹೋಗಿದ್ವಿ, ಅವತ್ತು ಬಂದಿದ್ವಿ. ಇವತ್ತು ಬಂದ್ವಿ. ಇವತ್ತು ಆ್ಯಸ್ ಯೂಶುವಲ್ ಲಾಸ್ಟ್ ಟೈಮ್ ಪಲಾವ್ ಇರಲಿಲ್ಲ, ಅದಕ್ಕೆ ಇವಾಗ ಪಲಾವ್ ಆರ್ಡರ್ ಮಾಡಿದ್ವಿ. ಮತ್ತು ಅವರೆಲ್ಲ ಬೇರೆ ಬೇರೆ ವಡ ಸಾಂಬಾರು ಆ ಥರ ಎಲ್ಲ ಆರ್ಡರ್ ಮಾಡಿದ್ದಾರೆ. ನೋಡಿ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಚಿಂಟು ಸಹ. ಸಮೇತ ಮನೆ ಅಂತ ಗೊತ್ತಿಲ್ಲ. ನಮ್ಮ ತಿಂಡಿ ಬಂತು, ಪಲಾವ್, ಮೊಸರು ಬಜ್ಜಿ, ವಡ ಸಾಂಬಾರು. ಹೇಗಿದೆ ಪಲಾವ್? ಹೋದ್ರಾ? ಇಲ್ಲೊಂದಿದೆ ಅಲ್ಲ ನಿಮಗೆ. ರಶ್ಮಿ ಹೇಗಿದೆ ರಶ್ಮಿ ಪಲಾವ್? ಚೆನ್ನಾಗಿದೆಯಾ? ಆಪಲ್ ಜ್ಯೂಸ್, ಆರೆಂಜ್. ಯಾವ ವಾಟರ್ ಪಾರ್ಕಿಗೆ ಹೋಗ್ತಿರೋದು ನಾವು? ಯಾವ ವಾಟರ್ ಪಾರ್ಕ್ ಗೊತ್ತಿಲ್ವಾ? ಅಂಜಲಿ ವಾಟರ್ ಪಾರ್ಕ್. ಎಲ್ಲಿ? ಇವತ್ತು ಅಂಜಲಿ ವಾಟರ್ ಪಾರ್ಕಿಗೆ ಕರ್ಜೆ ಹೆಬ್ರಿಲಿದಲ್ಲ ಅದಕ್ಕೆ. ಸೊ ಹೆಬ್ರಿ ಮತ್ತೆ ನೀಲವರ ರೂಟ್ ತುಂಬಾನೇ ಚೆನ್ನಾಗಿದೆ ಹೋಗ್ಲಿಕ್ಕೆ. ಈಗ ಆಲ್ಮೋಸ್ಟ್ ಬಂದ್ವಿ ನಾವು. ಎಕ್ಸೈಟ್ಮೆಂಟ್ ನೋಡ್ಬೋದು ಮಕ್ಕಳದು. ಈಗ ನಾವು ವಾಟರ್ ಪಾರ್ಕ್ ರೀಚ್ ಆದ್ವಿ. ನಾವು ಇವತ್ತು ಬಂದಿದ್ದು ಇದು ಅಂಜಲಿ ವಾಟರ್ ಪಾರ್ಕಿಗೆ. ಇದು ಹೆಬ್ರಿ ಕರ್ಜೆ ಹತ್ರ ಇದೆ. ಅಂದ್ಕೊಂಡಿದ್ವಿ ಯುವ ಮೆರಿಡಿಯನ್ ಹೋಗೋಣ ಅಂತೇಳಿ. ಅಲ್ಲಿ ತುಂಬ ಇರುತ್ತಲ್ವ ಗೇಮ್ಸು. ಈ ಮಕ್ಕಳು ಸುಮ್ಮನೆ ಅಷ್ಟು ಯೂಟಿಲೈಸ್ ಮಾಡ್ತಾರೆ ಅನ್ನೋದು ನನಗೆ ಅನಿಸ್ಲಿಲ್ಲ. ಸೊ ಹಾಗಾಗಿ ನಾವು ಇದೆ ಚಿಕ್ಕದೇ ಸಾಕು ಅಂತೇಳಿ ಇಲ್ಲಿಗೆ ಬಂದ್ವಿ. ಬನ್ನಿ ನೋಡೋಣ ಮಕ್ಕಳು ಎಷ್ಟು ಎಂಜಾಯ್ ಮಾಡ್ತಾರೆ ಅಂಥೇಳಿ. ಇದು ನೋಡ್ಬೋದು, ಇದು ವಾಟರ್ ಪಾರ್ಕಿದ್ದು ಎಂಟ್ರೆನ್ಸು. ಇದು ವಾಟರ್ ಪಾರ್ಕ್ ಬಂದು ಹೆಬ್ರಿ ಬ್ರಹ್ಮಾವರ ರೋಡು ಕರ್ಜೆ ಆ ಪ್ಲೇಸಲ್ಲೇ ಇದೆ ನೋಡಿ. ಇಲ್ಲೇ ಎಂಟ್ರಿ. ಸೊ ಇಲ್ಲಿ ನಾವು ಪೇ ಮಾಡಬೇಕಾಗತ್ತೆ. ದೊಡ್ಡವ್ರಿಗೆ 500, ಚಿಕ್ಕ ಮಕ್ಳಿಗೆ ಬಂದರೆ 400. ಇದು ಗೇಟು. ಈ ಚೆಂದ ಬಂದರೆ ಸೊ ಈಗ ಹೋಗಲಿಕ್ಕೆ ನೋಡಿ ಹೀಗಿದೆ. ಸಿಂಪಲ್ ಆಗಿದೆ, ಸಾಕು ಮಕ್ಕಳಿಗೆ ಇಷ್ಟ ಆಟ ಆಡಲಿಕ್ಕೆ ಅಂತ ನನಗನ್ಸುತ್ತೆ. ಚೆನ್ನಾಗಿದೆ ಒಂಥರ. ಇಲ್ಲಿ ಬೇಕಾದರೆ ಸೇಫ್ಟಿಯಾಗಿ ಇಟ್ಕೊಳ್ಳಿಕ್ಕೆ ಲಾಕರ್ ಎಲ್ಲ ಉಂಟು, ಇಡ್ಬೋದು ಬೇಕಾದರೆ. ನಾವಿನ್ನೂ ಅಲ್ಲೇ ಇದ್ದೀವಿ, ಮಕ್ಕಳು ಆಲ್ರೆಡಿ ಹೋಗಿ ಆಯಿತು ಓಡಿ. ನೋಡೋಣ. ಸಮಿತ್, ಖುಷಿಯಾ? ಖುಷಿಯಾ? ಆಶು ಆಚೆಂದ ಬನ್ನಿ. ಹೀಗೆ ಜಾರಿ ಬನ್ನಿ, ಜಾರಿ ಬನ್ನಿ. ಅಲ್ಲಿಂದ ನೀರು ಬೀಳತ್ತಲ್ಲ, ಅದಕ್ಕೆ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ.
ವೈನಿಗಲ್ ಮಲ್ ಈ ಮರ ಒಂಥರ ಚೆನ್ನಾಗಿದೆ ನೋಡು. ಬರ ಹೆಂಗ್ ಕೋಡ್ಗೆ ಪುಲ್ ಬಬ್ಲು ರಶ್ಮಿ ಸುಮ್ಮನೆ ಹಣ ಕೊಟ್ಟಿದ್ದಂತ. ರಶ್ಮಿ ಆಡಲೇ ಇಲ್ಲ, ನೀರಿಗೆ ಹೋಗಿ ಹೆದರಿಕೆ ಅವಳಿಗೆ. ಇಲ್ಲಿ ತುಂಬ ಜನ ಇದ್ದಾರೆ ಆ್ಯಕ್ಚುಲಿ, ಈಚೆ ಸೈಡಲ್ಲಿ. ಅಲ್ಲಷ್ಟು ಜನ ಇಲ್ಲ ಅಲ್ಲ, ಇಲ್ಲಿ ತುಂಬ ಜನ ಇದ್ದಾರೆ. ಇಲ್ಲಿ ಅಂದರೆ ಇದು ಕ್ಲೋಸ್ ಮಾಡ್ತಾರೆ. ಹೌದಾ? ಅಲ್ಲ ಅದೇ ಕನ್ನಡ ಕೆಲಸ ಉಂಟಲ್ಲ, ಯಾರು ಬೇಕಾಗಲ್ಲ. ಹೌದೌದು. ಆಯ್ತು ಸಮ್ಮಿತ್ತು ಚಮ್ಮಿ. ಹೇಗಾಯ್ತು? ಒಳ್ಳೆ ಆಯ್ತಾ? ಹೆದರಿಕಾಗ್ತದೆ ಬರಕ್ಕೆ. ಈಗ ಊಟಕ್ಕೆ ಹೋಗುದು ನಾವು. ಇಲ್ಲೇ ಊಟ ಇದೆ ಅಂತ ಹೇಳಿದ್ರು, ನೋಡ್ಬೇಕು ಅಲ್ಲಿ ಹೋಟೆಲ್ ಇದೆ ಅಂತ ಹೇಳಿ ಒಳಗಡೆ. ಯಾಕೆಂದ್ರೆ ಈಗ ಹೊರಗಡೆ ಹೋದ್ರೆ ಅದು 5 ಗಂಟೆ ತನಕ ಇದೆ ಅಲ್ಲ, ಸೊ ಹಾಗಾಗಿ 5 ಗಂಟೆ ತನಕ ಇದೆ ಅಲ್ಲ, ಸೊ ಹಾಗಾಗಿ ಹೊರಗಡೆ ಹೋದ್ರೆ ನೀವು ಮತ್ತೆ ಆ ಥರ ಮತ್ತೆ ಬರೋಕ್ಕಾಗಲ್ಲ. ಹಾಗಾಗಿ ಇಲ್ಲೇ ಇದೆ ಅಂತ ಹೇಳಿದ್ರು. ನೋಡೋಣ ಬನ್ನಿ ಏನೇನು ಅಡುಗೆ ಇದೆ ಅಂತೇಳಿ. ಹೋಗಿ ಊಟ ಮಾಡೋಣ ಬನ್ನಿ. ಇದು ಎಲ್ಲಿ ನಮ್ದು ಸರ್ ಇಲ್ಲೇ ನಾವು ಬಂದ್ವಿ ಊಟಕ್ಕೆ. ಫಸ್ಟ್ ಏನಾದರೂ ಹೇಳಿದರೆ ಈಗ ಸಿಕ್ತಿತ್ತೇನೋ ಐಟಮ್ ಗೊತ್ತಿಲ್ಲ, ಬಟ್ ನಾವೀಗ ಬರ್ತಾ ಪರವಾಗಿಲ್ಲ ಇದು ಸಿಕ್ತು. ವೈಟ್ ರೈಸ್ ಹೇಳಿ ನಾವು, ವೈಟ್ ರೈಸ್ ಹೇಳಲಿಲ್ಲ. ವೈಟ್ ರೈಸು, ಸಾರು, ಉಪ್ಪಿನಕಾಯಿ, ಚಟ್ನಿ, ಪಲ್ಯ, ಹಪ್ಪಳ ಸಾಕು.
ಊಟ ಎಲ್ಲ ಆಯ್ತು. ಇವಾಗ ಊಟ ಚೆನ್ನಾಗಿತ್ತು. ಇಲ್ಲೇ ಕ್ಯಾಂಟೀನ್ ಇತ್ತು ಪಾರ್ಕ್ ಹತ್ರನೇ, ಸೊ ಹಾಗಾಗಿ ಇಲ್ಲೇ ಊಟ ಮಾಡ್ಕೊಂಡು ಚೆನ್ನಾಗಿತ್ತು. ಇದಿತ್ತು ಏನು ವೆಜ್, ನಾವು ವೈಟ್ ರೈಸ್ ಮತ್ತು ಇದು ತೊಗೊಂಡಿದ್ವಿ, ಟೊಮೆಟೊ ಸಾರು ತುಂಬ ಚೆನ್ನಾಗಿತ್ತು. ನಾರ್ಮಲ್ ಮೀಲ್ಸ್ ಏನು ಬರುತ್ತೆ ಅದೇ, ಬಟ್ ಕಬಾಬ್ ಒಂದು ಎಕ್ಸ್ಟ್ರಾ ತೊಗೊಂಡಿದ್ವಿ. ಸೊ ಚೆನ್ನಾಗಿತ್ತಲ್ಲ ರಶ್ಮಿ, ಕಬಾಬ್ ಕೂಡ ಒಳ್ಳೇದಿತ್ತು. ಸೊ ಊಟ ಆಯಿತು. ನಾವು ಊಟ ಮಾಡಿ ಬರ್ತಾ ಇದ್ದೀವಿ ಅಷ್ಟೇ, ಮಕ್ಕಳು ಆಲ್ರೆಡಿ ಓಡೋಗಿ ಆಟಾಡೋಕ್ಕೆ ಕೂತಾಗಿದೆ. ಬನ್ನಿ ನಾವು ಜಾಯ್ನ್ ಆಗೋಣ. ಸಮೇತ ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾನೆ. ಫಸ್ಟ್ ಓಡ್ ಬಂದಿದ್ದೆ ಇವನು ಊಟ ಮಾಡಿ. ಇದು ಬೀಚ್ ಥರ ಅನಿಸುತ್ತೆ, ಒಂಥರ ಚೆನ್ನಾಗಿ ಅನಿಸುತ್ತೆ. ವೇವ್ ಫುಲ್ ಆದಮೇಲೆ ಇಲ್ಲಿ ಡ್ಯಾನ್ಸ್ ಮಾಡಿ ನೀರಲ್ಲಿ ನೆಂದು 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 ಹೇಗಾಗಿದೆ ನೋಡಿ, ವಾಯ್ಸ್ ಹೇಗಾಗಿದೆ ನೋಡಿ, ನೀರಲ್ಲಿ ನೆಂದು ನೆಂದು ಉಂಟೇನ ಜಾಗ. ಹೌದು, ಇವರೆಲ್ಲ ಭಾರಿ ಬೇಗ ಬಂದರು. ಯಾರು ಆಯುಷಲ್ಲಿದ್ದಾನೆ? ನಮ್ದಾಯ್ತು ನೀರಲ್ಲೆಲ್ಲ ಆಟಾಡಿ, ಆಮೇಲೆ ಡ್ರೆಸ್ ಚೇಂಜ್ ಕೂಡ ಆಯಿತು. ಈಗ ಟೀ ಕುಡಿಯೋಕ್ಕೆ ಹೋಗೋಣ ಅಂತ ಆವಾಗಲೇ ಹೇಳಿ ಬಂದಿದ್ದೀವಿ. ಅಲ್ಲಿ ಟೀ ಮತ್ತು ಏನಾದರೂ ಸ್ನ್ಯಾಕ್ಸ್ ಮಾಡಲಿಕ್ಕೆ. ಸೊ ಈಗ ಹೋಗ್ಬೇಕು. ಮಕ್ಕಳು ಬರ್ತಾನೆ ಇಲ್ಲ, ಕರ್ದು ಸಾಕಾಯ್ತು ಮಕ್ಕಳನ್ನ. ಬರೋದಿಲ್ವೇನೋ ಹೇಗೆ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡು. ಇವಾಗ ಅಷ್ಟು ಬಿಸಿ ಇಲ್ಲ ಅನಿಸ್ತಿಲ್ಲ ನೋಡಿ, ಯಾವಾಗ ತುಂಬ ಬಿಸಿ. ಮಳೆಗೆ ಆಟಾಡಿದ್ದಕ್ಕೆ ಬಿಸಿ ಬಿಸಿಯಾಗಿ ನೀರುಳ್ಳಿ ಬಜೆ. ಆಟಾಡಿ ಕಣ್ಣೆಲ್ಲ ಮಂಜಾಗಿದೆ. ಸಾಕ ಹೋಗೋಣ ಇರೋಣ ಮತ್ತೆ ಕಣ್ಣು ಮಂಜಾದ್ಮೇಲೂ ನೋಡಿ ಕಣ್ಣೆಲ್ಲ ಹೇಗಾಗಿದೆ. ಎಲ್ಲಿ ಹೋದ್ರು ನಮ್ಗೆ ಇದೊಂದು ಬೇಕು ರಶ್ಮಿ, ಏನಂತೀಯ? ಹೌದು, ಎಂತ ಅಮೃತ ಕರೆಕ್ಟ್ ಹೇಳ್ದಿ, ಇದು ನಮ್ಗೆ ಅಮೃತ ಎಂತಾಗಿ ಇದೊಂದು ಬೇಕೆ. ನಿಮಗೆ ಮತ್ತು ನಿಮ್ಮ ಅಪ್ಪನಿಗೆ ನಿಜ. ಕುಡಿದು ನೋಡುವ ಹೇಗಿದೆ ಅಂತ. ಒಳ್ಳೆಂಟ 10 to 5 ತನಕ ಇರ್ತದೆ. ಈಗ 4:45 ಆಯಿತು. ನಾವು ಟೀ ಎಲ್ಲ ಕುಡಿದು ಬಂದ್ವಿ. ಮಕ್ಕಳು ಮಾತ್ರ ಬರೋಕ್ಕೆ ಕೇಳ್ತಾ ಇಲ್ಲ, ಇನ್ನೂ ಆಟಾಡ್ತಾನೆ ಇದ್ದಾರೆ. ಬಲ ಐಶ್ವ ಪೋಯ್ ಬಲ ಐಶ್ ಬಾ, ಬರ್ತಾನೆ ಇಲ್ಲ. ಚಿಂಟೆಗಂತೂ ಸಖತ್ ಖುಷಿಯಾಗಿದೆ ಅಲ್ಲ ಅಣ್ಣ? ಚಿಂಟು ಸಖತ್ ಖುಷಿಯಾಗಿದೆ ಚಿಂಟೆಗೆ. ನೋಡಿ ಈ ಬಿಟ್ಟು ನೋಡಿ, ಇವನಿಗೆ ಫಸ್ಟ್ ಭಯ ಇತ್ತು ನೀರು ಕಂಡ್ರೆ, ಬೀಚಲ್ಲೆಲ್ಲ ಹೋಗ್ತಾನೆ ಇರಲಿಲ್ಲ. ಇವತ್ತು ಫುಲ್ ಧೈರ್ಯ ಅವನಿಗೆ ನೋಡಿ. ಅದಲ್ಲಿ ಫಿಲ್ ಆಗಿ ಆಮೇಲೆ ಟರ್ನ್ ಆಗುತ್ತೆ. ಅದಲ್ಲಿ ಕೆಳಗಿರುವಾಗ ಒಂಥರ ಒಳ್ಳೆ ಮಜಾ ಬರುತ್ತೆ. ಫೈನಲಿ ಗಂಟೆ ಆಯಿತು 5. ಈಗ ಬಂದ್ವಿ, ಈಗ ಹೊರಟ್ವಿ ಮನೆಗೆ. ಪಾರ್ಕ್ ಎಲ್ಲ ಆಯಿತು, ವಾಟರ್ ಪಾರ್ಕ್ ಚೆನ್ನಾಗಿ ಸಖತ್ತಾಗಿ ಎಂಜಾಯ್ ಮಾಡಿದ್ರು ಮಕ್ಕಳು. ಒಬ್ರೊಬ್ರು ಮುಖ ತೋರಿಸ್ತೀನಿ ಈಗ ಹೇಗಿದೆ ಅಂತ. ನೋಡಿ ನೋಡಿ ಇಲ್ಲಿ ಕಣ್ಣು ನೋಡಿ ಹೇಗಾಗಿದೆ ಅಂತ. ಅಷ್ಟು ನೀರಲ್ಲಿ ಆಟಾಡಿದ್ದು, ಮುಳುಗಿ 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 ಬಂದು ಸೆಕೆಂಡ್ ಒನ್ ನೋಡಿ ಸಾಕು. ಅಷ್ಟು ನೀರಲ್ಲಿ ಆಟಾಡಿದ್ರೆ ಬೆವರದ್ ನೋಡಿ.
ಅಷ್ಟು ವಾಟರ್ ಪಾರ್ಕಲ್ಲಿ ಆಡಿ ಮತ್ತೆ ಈಗ ಕಾಪು ಬೀಚಿಗೆ ಹೋಗಿದ್ದಾರೆ. ನಾವಿಬ್ಬರು ಹೋಗೇ ಇಲ್ಲ, ನಾವಿಲ್ಲೇ ಕುತ್ಕೊಂಡಿದ್ದೀವಿ. ಹಿಂಗೆ ಬರ್ತಾ ಕಾಪುಲಿ ಇವರು ಟರ್ನ್ ಆದರು. ಸೊ ಹಾಗಾಗಿ ಅವರು ಬೀಚಿಗೆ ಹೋಗಿದ್ದಾರೆ ಮಕ್ಕಳೆಲ್ಲ. ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀವಿ. ಹೋಗಿ 5 ನಿಮಿಷ ಆಯಿತು, 5 ನಿಮಿಷ ಅಲ್ಲ 10 ನಿಮಿಷನೇ ಆಯಿತು. 10 ನಿಮಿಷನೇ ಆಯಿತು, ಇನ್ನೂ ಸಹ ಬರಲಿಲ್ಲ. ಇನ್ನು ಬರಲಿಲ್ಲ. ಸೊ ಅವ್ರಿಗೆ ವೆಯ್ಟ್ ಮಾಡ್ತಾ ಕುತ್ಕೊಂಡಿದ್ದೀವಿ. ನಮಗೆ ಶೆಕೆ ಅಂದರೆ ಶೆಕೆ ಆಗ್ತಿದೆಪ್ಪ, ಅಷ್ಟು ನೀರಲ್ಲಿ ಆಟಾಡಿದ್ವಲ್ಲ, ಆದರೆ ಶೆಕೆ ಆಗ್ತಿದೆ. ಈಗ ನಾವು ಮನೆ ರೀಚ್ ಆದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆಯೇ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.